ಎಲ್ಲರಿಗೂ ನಮಸ್ಕಾರ. ನೋಡಿ ಇದು ಇಲ್ಲಿಗೆ ಆಗುತ್ತಲ್ಲ, ಸೆಂಟ್ರಿಗೆ ನಾವು ಇಲ್ಲಿಗೆ ಇದನ್ನು ಹಾಕ್ತೀನಿ. ಇಲ್ಲಿ ಇದೇ ಥರದ್ರಲ್ಲಿ ನರ್ಗೆ ಬರುತ್ತೆ, ಗೊತ್ತಾಯ್ತಾ? ಆಮೇಲೆ ನೋಡಿ ಇದು ಕ್ರಾಸ್ ಪೀಸಲ್ಲಿ ನೋಡಿ ಈ ರೀತಿ ಕ್ರಾಸ್ ಪೀಸ್ ತಗೊಂಡು ಇದಕ್ಕೆ ಮತ್ತು ಇಲ್ಲಿಗೆ ಪೈಪಿಂಗ್ ಇದರಲ್ಲಿ ಕೊಡ್ತೀನಿ, ಗೊತ್ತಾಯ್ತಾ? ನೋಡಿ ಇದು ಪೈಪಿಂಗಿಗೆ ಕ್ರಾಸ್ ಪೀಸು, ಓಕೆನಾ? ಹಾಂ, ನೋಡಿ ನಾನು ತೋಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ನಾನು ಓಪನ್ ಬಿಟ್ಟಿದ್ನಲ್ಲ, ಇಲ್ಲಿ ಬಟ್ಟೆ ಹಚ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನೋಡಿ ಇದು ತೋಳಿನ ಮೇಲ್ಭಾಗ, ಇದು ಒಳಭಾಗ. ನಾನು ಇವೆರಡನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಇವೆರಡರ ಮಧ್ಯಭಾಗದಲ್ಲಿ ಈ ಕಾಂಟ್ರಾಸ್ಟ್ ಪಟ್ಟನ್ನು ಇಟ್ಕೊಂಡು ಹಚ್ತಾ ಇದ್ದೀನಿ. ನೋಡಿ ಇದು ತೋಳಿಗೆ ಹಚ್ಚಿದ್ದೀನಲ್ಲ, ಒಂದು ಕಡೆಗೆ ನೋಡಿ ಈ ರೀತಿ ಜಾಯಿಂಟ್ ಮಾಡಿದ್ದೀನಿ. ಇನ್ನೊಂದು ಕಡೆದಕ್ಕೂ ಕೂಡ ಅದೇ ರೀತಿ ಜಾಯಿಂಟ್ ಮಾಡಬೇಕು. ನೋಡಿ ಇದು ಈ ಕಡೆಗಿದ್ದರೆ ಈ ಕಡೆದು ಈ ಕಡೆಗಿರಬೇಕು. ಹಾಗೆ ನಾವು ಹೊಲಿಗೆ ಹಾಕಬೇಕು, ಆ ಕಡೆಗೊಂದು ಈ ಕಡೆಗೊಂದು, ಆಮೇಲೆ ಬಾಟಮ್ ಮಾಡೋದು. ನೋಡಿ ಇವಾಗ ಇದನ್ನ ಬಾಟಮ್ ಮಾಡೋದು. ಇದು ಹಂಚಿರೋದ್ರಿಂದ ಒಂದೇ ಸಲ ಮಾಡಿಸಿದ್ರೆ ಸಾಕು. ಇವಾಗ ನೋಡಿ ಎರಡು ತೋಳು ರೆಡಿ ಆಯಿತು, ತೋಳು ಎರಡು ರೆಡಿ ಆಯಿತು. ಈಗ ಬಾಡಿ ರೆಡಿ ಮಾಡಬೇಕು. ನೋಡಿ ಇದು ಫ್ರಂಟು, ಇದಕ್ಕೆ ಇದರಲ್ಲಿ ಪೈಪಿಂಗ್ ಕೊಡ್ತೀನಿ, ಇದಕ್ಕೆ ಇದರಲ್ಲಿ ಪೈಪಿಂಗ್ ಕೊಡ್ತೀನಿ. ಇದು ಡಬಲ್ ಪೀಸ್ ಇದೆ ಫ್ರಂಟಿಗೆ. ನೋಡಿ ಎಲ್ಲದಕ್ಕೂ ಪೈಪಿಂಗ್ ಬಟ್ಟೆ ಹಚ್ಚಿದ್ದೀನಿ. ಇವಾಗ ಪೈಪಿಂಗನ್ನು ಹೊಲಿಯೋದಕ್ಕೆ ಮುಂಚೆ ಒಂದು ಸ್ವಲ್ಪ ಕಚ್ಚಿ ಹಾಕೋತಾ ಇದ್ದೀನಿ, ಗೊತ್ತಾಯ್ತಾ?
ರೆಡಿ ಪೈಪಿಂಗ್ ಸಿಗುತ್ತೆ, ಅದನ್ನು ಬೇಕಾದರೂ ಹಚ್ಬೋದು ನಾವು. ಇವಾಗ ನಾನು ಪೈಪಿಂಗ್ಗೆ ನಾನೇ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಡಬಲ್ ಹೊಲಿಗೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಇನ್ನೊಂದು ಸ್ವಲ್ಪ ಕೂಡ ಏನಾದರೂ ಇದ್ದರೆ ಕೂಡ್ಕೊಂಡು ಬಿಡುತ್ತೆ ಅಂತ. ನೋಡಿ ಪೈಪಿಂಗು ನೋಡಿ ಅದಕ್ಕೂ ಕೂಡ ನಾನು 2 ಹೊಲಿಗೆ ಹಾಕಿದ್ದೀನಿ. ನೋಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ರೆಡಿ ಮಾಡ್ಕೋಬೇಕು. ಎಲ್ಲದಕ್ಕೂ ಪಕ್ಕದಲ್ಲಿ ಒಂದು ಡಬಲ್ ಹೊಲಿಗೆ ಹಾಕ್ಬಿಟ್ಟಿದ್ದೀನಿ. ಇದು ಡಬಲ್ ಬಟ್ಟೆ ಇರೋದ್ರಿಂದ ಒಂದು ಹೊಲಿಗೆ ಹಾಕೋತೀನಿ. ನೋಡಿ ಇದು ಈ ರೀತಿ ಇದೆ. ಇವಾಗ ಈ ಕಡೆದು ನಾವು ಈ ರೀತಿ ಹಚ್ಚಬೇಕು. ನೋಡಿ ಇದು ಮುಂಭಾಗ ರೆಡಿ ಆಯಿತು. ಈಗ ನಾವು ಹಿಂಭಾಗಕ್ಕೂ ಕೂಡ ಇದು ಮೇಲ್ಭಾಗ, ಇದು ಒಳಭಾಗ, ಇದಕ್ಕೂ ಕೂಡ ನಾವು ಕ್ರಾಸ್ ಪೀಸು ಪೈಪಿಂಗ್ ಕೊಡೋಣ. ಈಗ ನೋಡಿ ಹಿಂಭಾಗದ ನೆಕ್ಕಿಗೆ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ. ನೋಡಿ ಹಿಂಭಾಗದ್ದು ಮುಂಭಾಗದ್ದು ಜಾಯಿಂಟ್ ಮಾಡಬೇಕು. ಇದು ಆಗಲೇ ಪೈಪಿಂಗು ರೆಡಿ ಆಗಿದೆ. ಅದಕ್ಕೆ ನೋಡಿ ಈ ರೀತಿ ಇಟ್ಕೋಬೇಕು. ಇಲ್ಲಿ ಜಾಯಿಂಟ್ ಮಾಡಬೇಕಾದ್ರೆ ಎರಡನ್ನೂ ಈ ರೀತಿ ಇಟ್ಕೊಂಡು ಮೇಲ್ಗಡೆಗೆ ಮಡಿಸ್ಕೋಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ನಾವು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಇದನ್ನು ತೆಗೆದುಬಿಟ್ರೆ ನೀಟಾಗಿ ನೆಕ್ಕು ಕೂಡ್ಕೊಳ್ಳುತ್ತೆ ಪೈಪಿಂಗು. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಪೈಪಿಂಗಿಗೆ ಎಷ್ಟು ಬೇಕೋ ಅಷ್ಟು ಮುಂದಕ್ಕೆ ಇದನ್ನು ಇಟ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮತ್ತು ಮೇಲ್ಗಡೆಗೆ ಮಡಿಸ್ಕೋಬೇಕು. ಈ ರೀತಿ ಮಾಡ್ಕೊಂಡು ನೀವು ಇಲ್ಲಿ ಭುಜನ ಕೂಡಿಸ್ಬೇಕು. ಇಲ್ಲಿ ಟಾಕ ಹಾಕ್ಬಿಡಿ. ಟಾಕ ಹಾಕಿ ಭುಜನ ಸೇರಿಸಿ ಅದೇ ರೀತಿ 2 ಹೊಲಿಗೆ ಹಾಕ್ಬಿಡಿ. ಆಮೇಲೆ ಉಲ್ಟಾ ಮಾಡಿ. ನೋಡಿ ಎರಡೂ ಕಡೆಗೂ 2 ಹೊಲಿಗೆ ಹಾಕಿದ್ದೀನಿ. ನೋಡಿ ಇದನ್ನು ತಿರುಗಿಸಿದ್ರೆ ಈ ರೀತಿ ನೀಟಾಗಿ ಜಾಯಿಂಟ್ ಬರುತ್ತೆ. ಈಗ ಮಡಿಸ್ಬಿಟ್ಟು ಇದನ್ನು ಪೈಪಿಂಗ್ ಕೊಡಬೇಕು. ಇಲ್ಲೆಲ್ಲ ಕಚ್ಚಿ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಹಿಂಗೆ ಉಲ್ಟಾ ತಿರುಗಿಸಿದ್ರೆ ಇಲ್ಲಿ ನೀಟಾಗಿ ಭುಜ ಕೂಡ್ಕೊಳ್ಳುತ್ತೆ ಪೈಪಿಂಗಿಗೆ. ಇವಾಗ ಪೈಪಿಂಗ್ನ ನಾವು ಮಡಿಸಿ ಹೊಲಿಗೆ ಹಾಕಬೇಕು.
ನೋಡಿ, ಇದು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಪೈಪಿಂಗು. ಇವಾಗ ಇಲ್ಲಿಗೆ ತೋಳನ್ನು ಹಚ್ಚಬೇಕು. ನೋಡಿ, ತೋಳನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ನೋಡಿರಿ, ಈ ಸೆಂಟ್ರ್ ಪಾಯಿಂಟು ಮತ್ತು ಇದು ಕೂಡಿಸ್ಬೇಕು. ಇದು ಕರೆಕ್ಟಾಗಿದೆ. ಭುಜದ ಸೆಂಟ್ರ್ ಪಾಯಿಂಟು ಮತ್ತು ಇವೆರಡನ್ನು ಕೂಡಿಸ್ಬೇಕು. ಈಗ ನೋಡಿ, ತೋಳನ್ನು ಜಾಯಿಂಟ್ ಮಾಡಿದ್ದೀವಿ. ಇದು ಮುಂಭಾಗಕ್ಕೆ ಬಂದಿದೆ. ಈ ಕಡೆದು ಕೂಡ ಮುಂಭಾಗಕ್ಕೆ ಬರಂಗೆ ಮಾಡಬೇಕು. ಇಲ್ಲಿ ಹೊಲಿಗೆ ಹಾಕ್ಬಿಡೋಣ. ನೋಡಿ, ಒಂದು ತೋಳು ಜಾಯಿಂಟ್ ಆಯ್ತು. ಇದೇ ಥರ ಇನ್ನೊಂದು ತೋಳು ಜಾಯಿಂಟ್. ಮುಂಭಾಗದ ಬಾಡಿನಲ್ಲಿ ಇದು ಸೆಂಟ್ರ್ ಪೀಸು. ಈ ಸೆಂಟ್ರ್ ಪೀಸಲ್ಲಿ ಇಲ್ಲಿ ಕಚ್ ಹಾಕ್ಕೊಂಡಿದ್ದೀನಿ. ಇದು ನರ್ಗೆ ಹಿಡಿಯೋ ಭಾಗ. ಇದರಲ್ಲಿ ಇದು ಸೆಂಟ್ರ್ ಪೀಸು. ಈ ಕಡೆ ನೋಡಿ, ಈ ಕಡೆ ಹೆಂಗೆ ಕ್ರಾಸ್ ಇದೆಯಲ್ಲ, ಇದು ತೋಳಿನ ಕೆಳಗಡೆ ತೋಳಿನ ಪಕ್ಕ ಬರಬೇಕು. ಈ ಕಡೆ ಕ್ರಾಸ್ ಇದೆಯಲ್ಲ, ಇದು ತೋಳಿನ ಪಕ್ಕ ಬರಬೇಕು. ಇವಾಗ ನೋಡಿ, ನಾವು ಈ ಸೆಂಟ್ರ್ ಪೀಸ್ ಇರುತ್ತಲ್ಲ, ನೋಡಿ ಇಲ್ಲಿ ಕಚ್ ಹಾಕ್ಕೊಂಡಿದ್ದೀನಲ್ಲ, ಈ ಕಚ್ಚು ಸೇಮ್ ಬರಬೇಕು. ಇಲ್ಲಿ ಕಚ್ ಹಾಕಿದ್ದೀನಲ್ಲ, ಈ ಕಚ್ಚಿಗೂ ಕರೆಕ್ಟಾಗಿ ಕೂತ್ಕೋಬೇಕು. ಅಲ್ಲಿಗೆ ಒಂದು ಪಿನ್ನ ಹಾಕೋಬೋದು ನೀವು, ಇಲ್ಲಾಂದರೆ ಜಸ್ಟ್ ಒಂದು ಸ್ವಲ್ಪ ಹೊಲಿಗೆ ಹಾಕೋಬೋದು. ಒಂಚೂರು ಹೊಲಿಗೆ ಹಾಕಿರ್ತೀನಿ, ಎರಡು ಹೊಲಿಗೆ, ಸುಮ್ಮನೆ ಅದು ಗೊತ್ತಾಗಲಿಕ್ಕೆ. ನೋಡಿ, ಈ ರೀತಿ ಇಷ್ಟಕ್ಕೆ ಬರಬೇಕು. ಇವಾಗ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಕ್ರಾಸು, ಈ ಕ್ರಾಸು ಹೊಂದಬೇಕು. ನೋಡಿ, ಈ ಕ್ರಾಸು ಮತ್ತು ಈ ಕ್ರಾಸು ಇವೆರಡು ಹೊಂದಿಸ್ಕೊಂಡು ಇಟ್ಕೊಂಡು ಬರಬೇಕು. ಇಲ್ಲಿ ನರ್ಗೆ ಹಿಡಿಬೇಕು. ಗೊತ್ತಾಯ್ತಾ? ಇದು ಬಾಡಿದು ಕ್ರಾಸು, ಇದು ನರ್ಗೆ ಕ್ರಾಸು, ಇವೆರಡನ್ನು ಹಿಡ್ಕೊಳ್ತಾ ಬರಬೇಕು. ನೋಡಿ, ಇಲ್ಲಿವರೆಗೂ ಬಂದಿದೆ. ಈಗ ನೋಡಿ, ಇಷ್ಟನ್ನು ನಾವು ಇಲ್ಲಿಂದ ಇಷ್ಟಕ್ಕಾಗುವಷ್ಟು ನರ್ಗೆ ಹಿಡಿಬೇಕು. ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಆಯಿತು ನರ್ಗೆ. ಈಗ ನೋಡಿ, ಇದಕ್ಕೆ ಇಲ್ಲಿ ಕರೆಕ್ಟಾಗಿ ಕೂಡಬೇಕು. ಆಮೇಲೆ ಇಷ್ಟು ಇಲ್ಲಿ ಕರೆಕ್ಟಾಗಿ ಕೂಡಬೇಕು. ಇನ್ನು ಮಿಕ್ಕಿದ್ದನ್ನು ಇಲ್ಲಿ ನರ್ಗೆ ಹಿಡಿಬೇಕು.
ಈಗ ಉಳಿದಿದ್ದು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಇಲ್ಲಿ ನರಿಗೆ ಹಿಡಿಬೇಕು. ನೋಡಿ ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ. ನೋಡಿ ಇಷ್ಟು ನರಿಗೆ ಆಗಿದೆ. ಈಗ ಇನ್ನೊಂದು ಹೊಲಿಗೆ ಹಾಕೋಣ. ನೋಡಿ ಇದು ಈ ರೀತಿ ಬಂದಿದೆ. ಇದೇ ಥರ ಈ ಕಡೆ ಬ್ಯಾಕ್ ಸೈಡಲ್ಲೂ ಕೂಡ ನರಿಗೆ ಹಿಡಿದ್ಬಿಟ್ರೆ ಚೆನ್ನಾಗಾಗುತ್ತೆ. ನೋಡಿ ಇದು ಯಾವ ರೀತಿ ಬಂದಿದೆ ನರಿಗೆ, ಇದು ನೆಕ್ಕು. ಅದೇ ರೀತಿ ಈ ಕಡೆ ಕೂಡ ನರಿಗೆ ಹಿಡಿಬೇಕು, ಗೊತ್ತಾಯ್ತಾ? ಇನ್ನೊಂದು ಕಡೆದನ್ನು ನರಿಗೆ ಹಿಡಿದ್ಬಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ ಸೆಂಟ್ರ್ ಪ್ಲೇಸು ಕೂಡಿಸ್ಕೊಳ್ತಾ ಇದ್ದೀನಿ. ಇದು ಹಿಂಭಾಗದ್ದು. ಜಸ್ಟ್ ಒಂದು ಹೊಲಿಗೆನಲ್ಲಿ ಕೂಡಿಸ್ಕೊಳ್ತೀನಿ ಅಷ್ಟೇ. ನಾನು ನರಿಗೆ ಹಿಡಿಯಲ್ಲ, ಏಕೆಂದರೆ ಆಮೇಲೆ ವ್ಯತ್ಯಾಸ ಆಗುತ್ತದು. ನೋಡಿ ಸುಮ್ಮನೆ ಹಿಂಗೆ ಪಿನ್ನ ಹಾಕೋದ್ರ ಬದಲು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನರಿಗೆ ಹಿಡ್ಕೊಂಬರ್ಬೇಕು. ಲಾಸ್ಟ್ ಎಂಡ್ ಪಾಯಿಂಟ್ ಇದೆಯಲ್ಲ ಇದರಲ್ಲಿ ನೋಡಿ, ಇದು ಕೂಡಬೇಕು. ನೋಡಿರಿ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಕೂಡಬೇಕು. ಕೂಳೆನ ಇಟ್ಕೊಂಡು ಕ್ಲೀನಾಗಿ ಹಚ್ಕೊಂಡು ಬನ್ನಿ. ನೋಡಿ ಬ್ಯಾಕ್ ಸೈಡ್ ಕೂಡ ನರಿಗೆ ಆಯಿತು, ಫ್ರಂಟ್ ಸೈಡ್ ಕೂಡ ನರಿಗೆ ಆಯಿತು. ಇವಾಗ ನೋಡಿ ಭುಜ ತೋಳು ಕೂಡ ಬಾಟಮ್ ಮಾಡಿದ್ದೀನಿ. ಈಗ ಸೈಡ್ ಕೂಡಿಸ್ಬಿಟ್ರೆ ನೈಟಿ ರೆಡಿ ಆಯಿತು, ಗೊತ್ತಾಯ್ತಾ? ಇವಾಗ ನೋಡಿ ಕಾಣಿಸುತ್ತಾ, ನೆಕ್ಕು ನೈಟಿ, ಇದು ಫ್ರಂಟು, ಇದು ತೋಳನ್ನು ಹಿಂಭಾಗಕ್ಕೆ ಇದು ಮಡಿಸಿ ಹೊಲ್ದಿದ್ದೀನಿ ಆಗಲೇ. ಇದನ್ನು ಉಲ್ಟಾ ಮಾಡಿ ಸೀದಾ ಉದ್ದು ಕೊಲ್ಗೆ ಹಾಕಿ ಬಾಟಮ್ ಮಾಡಿಬಿಟ್ರೆ ನೈಟಿ ಆಗೋಯ್ತು. ನೋಡಿ ಇವಾಗ ತೋಳು ನೋಡಿ, ಇಲ್ಲಿ ಕಂಕ್ಳಲ್ಲಿ ಲಾಸ್ಟ್ ಫಿನಿಶಿಂಗು ಕೂಡ ಕ್ಲೀನಾಗಿ ಕೂರ್ತಾ ಇದೆ. ನೋಡಿ ತೋಳು ಉದ್ದಕ್ಕೆ ಹೊಲಿಗೆ ಹಾಕಬೇಕು.
ನೋಡಿ ಲಾಸ್ಟ್ ಫಿನಿಶಿಂಗ್ ನೀಟಾಗಿ ಬಂದಿದೆ ಕಂಕ್ಲಲ್ಲಿ ಕೂಡ. ಈಗ ಉದ್ದಕ್ಕೆ ಹೊಲಿಗೆ ಹಾಕ್ಬಿಟ್ಟು ನೋಡಿ ಎರಡು ಕಡೆಗೂ ಈ ರೀತಿ ಕೂಡಿಸ್ಬಿಟ್ಟು ಎರಡೆರಡು ಹೊಲಿಗೆ ಹಾಕ್ಬಿಟ್ರೆ ನೈಟಿ ಫುಲ್ ಇದಾಗುತ್ತೆ. ನೋಡಿ ಲಾಸ್ಟ್ ಫಿನಿಶಿಂಗ್ ನೀಟಾಗಿ ಬಂದಿದೆ. ನೋಡಿ ಉದ್ದಕ್ಕೂ ಹೊಲಿಗೆ ಹಾಕಿದ್ದೀನಿ. ಇಲ್ಲಿ ಬಾಟಮ್ ಮಾಡಬೇಕು, ಎರಡೆರಡು ಹೊಲಿಗೆ ಹಾಕಿ ಬಾಟಮ್ ಮಾಡಿ ತೋರಿಸ್ತೀನಿ. ನೋಡಿ ಬಾಟಮ್ ಕೂಡ ಹೊಲ್ಕೊಂಬಂದಿದ್ದೀನಿ. ಅದೇ ಹೊಲಿಗೆಗೆ ಸೇರಿಸ್ಬೇಕು ಬಾಟಮ್ ಹೊಲಿದಿದ್ದನ್ನು. ಎದ್ವಾ ತದ್ವಾ ಹೊಲಿಬಾರ್ದು. ಮೇಲ್ಗಡೆ ನೋಡಿ ಅದೇ ಹೊಲಿಗೆಗೆ ಸೇರಿಸ್ಬೇಕು. ಈ ದಾರ ಇದ್ದರೆ ಕಟ್ ಮಾಡಿ ಹಾಕಬೇಕು. ನೋಡಿ ಈಗ ಉಲ್ಟಾ ಮಾಡಿಬಿಟ್ರೆ ನೈಟಿ ರೆಡಿ. ಹಾಂ ನೋಡಿ ನೈಟಿ ರೆಡಿಯಾಗಿದೆ. ನೋಡಿ ನೆಕ್ ಡಿಸೈನು ಮತ್ತು ಇದು ಇಲ್ಲಿಗೆ ಒಂದು ಟ್ಯಾಗ್ ಹಾಕಿಬಿಟ್ರೆ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ ತೋಳು ನೋಡಿ, ಈ ಕಡೆ ತೋಳು ಗೊತ್ತಾಯ್ತಾ? ನೋಡಿ ಈ ಕಡೆ ತೋಳು ಈ ರೀತಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿದೆ ನೈಟಿ. ಹಳೆ ಸೀರೆದು ಅಂತ ಅನ್ಸೋದೇ ಇಲ್ಲ, ಎಷ್ಟು ಚೆನ್ನಾಗಿದೆ. ನೋಡಿ ಇದು ಬಾಟಮ್ ಕೂಡ ಮಾಡಾಗಿದೆ. ನೋಡಿ ಬಾಟಮ್ ಕೂಡ ಮಾಡಾಗಿದೆ. ಹೊಸ ನೈಟಿ ಆದಂಗಾಯಿತು. ನೋಡಿ ಹಳೆ ಸೀರೆನಲ್ಲಿ ನಾವು ರೆಡಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಾಯಿತು. ಇದರ ಜೊತೆಗೆ ನೀವು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಲುಪುವಂತಾಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.